ತುಂಬಾ ಜನ ಏನಂತಾರೆ ಅಂದ್ರೆ RTO ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ RTO ಗಿಂತ ಅತಿ ತಲೆನೋವು ಸೆಕ್ಯೂರಿಟಿಗಳು. ಯಾವಾಗ ಅಲ್ಲೇ ಆಫ್ ಮಾಡ್ದಂಗ್ ಗಾಡಿನ ಆಗ ಬಂದ್ಬಿಟ್ಟು ಇಲ್ಲಿ ನಿಲ್ಸಂಗಿಲ್ಲ, ಗಾಡಿ ಆ ಕಡೆ ನಿಲ್ಸಂತಂದ್ರೆ ಅದ್ರಂತ ಇರಿಟೇಷನ್ ಡ್ರೈವರ್ಗೆ ಇನ್ನೊಂದಿಲ್ಲ. TWI ಅಂತಂದ್ರೆ ಥ್ರೆಡ್ ವೇರ್ ಇಂಡಿಕೇಶನ್ ಅಂತ ಹೇಳ್ಬಿಟ್ಟು. ಸರ್, ಯಾವ್ದಾದ್ರು ನೀವು ಗಾಡಿನ ಲೋಡ್ಗೆ ಅಂತ ತಗೊಂಡಾಗ ಯಾವ್ದಾದ್ರು ಕಂಪನಿಗಳಲ್ಲಿ ಅಲ್ಲಿ ಏನೇನ್ ಪ್ರಾಬ್ಲಮ್ ಆಗುತ್ತೆ ಸರ್, ಇನ್ಸೈಡ್ ಅಲ್ಲಿ ಅಥವಾ ಔಟ್ ಸೈಡ್ ಅಲ್ಲಿ ಕಂಪನಿಗಳಲ್ಲಿ? ಇವಾಗ ಸಾಮಾನ್ಯವಾಗಿ ಒಂದ್ ಕಂಪ್ನಿಗೆ ಲೋಡ್ ಮಾಡ್ಕೊಂಡು ಬಂದ್ವಿ, ಯಾವ್ದೋ ಒಂದು ಸ್ಟೇಟ್ ಇಂದ ಲೋಡ್ ಮಾಡ್ಕೊಂಡು ಬಂದ್ವಿ ಅಂತ ತಿಳ್ಕೊಳ್ಳಿ. ಬಂದಿದ ತಕ್ಷಣ ನಾವ್ ಎಂಟ್ರಿ ಮಾಡೋದಿನ ಸೆಕ್ಯೂರಿಟಿ ಹತ್ರ. ಆ ಸೆಕ್ಯೂರಿಟಿಗೆ ಒಂದು ಹೈಯರ್ ಅಥಾರಿಟಿ ಅವ್ರು ಏನ್ ಮಾಡ್ಬಿಟ್ಟಿರ್ತಾರೆ ಅಂತಂದ್ರೆ ಡಾಕ್ಯುಮೆಂಟ್ ನ ಚೆಕ್ ಮಾಡು ಅಂತ ಹೇಳ್ಕೊಟ್ಬಿಟ್ಟಿರ್ತಾರೆ. ಈ ಡ್ರೈವರ್ಗುನುವೆ ಸೆಕ್ಯೂರಿಟಿಗೂ ಯಾವಾಗ್ಲೂ ಅಡ್ಜಸ್ಟ್ ಆಗೋದಿಲ್ಲ. ತುಂಬಾ ಜನ ಏನಂತಾರೆ ಅಂದ್ರೆ RTO ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ RTO ಗಿಂತ ಅತಿ ತಲೆನೋವು ಸೆಕ್ಯೂರಿಟಿಗಳು. ಫಸ್ಟ್ ವೆಹಿಕಲ್ ನ ನಿಲ್ಸಿ ಇಂಜಿನ್ ಆಫ್ ಮಾಡೋವರೆಗೂ ಈ ಪಾಯಿಂಟ್ ನಿಲ್ಸ್ಬಿಡ ಗಾಡಿ ಅಂತ ಬಂದು ಹೇಳೋದಿಲ್ಲ ಅವರು. ಅವ್ರು ಯಾಕೆ ಹೇಳೋದಿಲ್ಲ ಅಂತಾನೆ ಹೇಳ್ತೀನಿ. ಡ್ರೈವರ್ ಕಾನ್ಸೆಪ್ಟ್ ಏನು, 1 ನಿಮಿಷ ಐಡ್ಲಿಂಗ್ ಅಲ್ಲಿ ಇರ್ಬೇಕು ಗಾಡಿ ಅಂತ ಹೇಳಿ 1 ನಿಮಿಷ ಐಡ್ಲಿಂಗ್ ಅಲ್ಲಿ ಬಿಟ್ಬಿಟ್ಟು ಆಫ್ ಮಾಡ್ತಾನೆ. ಆವಾಗ ಸೆಕ್ಯೂರಿಟಿ ಬಂದ್ಬಿಟ್ಟು ಇಲ್ಲಿ ನಿಲ್ಸ್ಬಿಡ, ಸಾಹೇಬ್ರ ಗಾಡಿ ಬರ್ತದೆ ಆ ಕಡೆ ತೆಗಿ ಅಂತ ಹೇಳ್ತಾನೆ. ಅವ್ನ ಯಾಕೆ ಆತರ ಹೇಳ್ತಾನೆ ಅಂತಂದ್ರೆ ಐಡ್ಲಿಂಗ್ ಅಲ್ಲಿ ನಿಂತಿರ್ಬೇಕಾದ್ರೆ ನೆಕ್ಸ್ಟ್ ಇವನ್ನೆಲ್ಲ ಪೊಸಿಷನ್ ಚೇಂಜ್ ಮಾಡ್ತಾನೇನೋ ಅಂತ ಅವ್ನು ತಿಳ್ಕೊಂಡಿರ್ತಾನೆ. ಯಾವಾಗ ಅಲ್ಲೇ ಆಫ್ ಮಾಡ್ತಾನೆ ಗಾಡಿನ ಆಗ ಬಂದ್ಬಿಟ್ಟು ಇಲ್ಲಿ ನಿಲ್ಸಂಗಿಲ್ಲ, ಗಾಡಿ ಆ ಕಡೆ ನಿಲ್ಸಂತಂದ್ರೆ ಅದ್ರಂತ ಇರಿಟೇಷನ್ ಡ್ರೈವರ್ಗೆ ಇನ್ನೊಂದಿಲ್ಲ. ಯಾಕಂದ್ರೆ ಎಲ್ಲ ಆಫ್ ಮಾಡಿದ್ಮೇಲೆ ಮತ್ತೆ ಬಂದ್ ಹೇಳಿದಾಗ ಸ್ಟಾರ್ಟ್ ಮಾಡ್ಬಿಟ್ಟು ಗಾಡಿ ತೆಗೆದಿದ್ಯಲ್ಲ, ಸಖತ್ ಇರಿಟೇಷನ್ ಅದು. ಈ ಸೆಕ್ಯೂರಿಟೀಸ್ ಗಳಿಗೆ ಏನ್ ಮಾಡ್ಬಿಟ್ಟಿರ್ತಾರೆ ಕಂಪ್ನಿಯಿಂದ ಅಂತಂದ್ರೆ ಒಂದು ವೆಹಿಕಲ್ ಬಂತು ಅಂದ್ರೆ ಡಾಕ್ಯುಮೆಂಟ್ ನ ಚೆಕ್ ಮಾಡು ಅಂತ ಹೇಳ್ಬಿಟ್ಟಿರ್ತಾರೆ. ಏನು RC ಬುಕ್ ನೋಡ್ಬೇಕು, ಇನ್ಸೂರೆನ್ಸ್ ನೋಡ್ಬೇಕು, ಪರ್ಮಿಟ್ ನೋಡ್ಬೇಕು, ಟ್ಯಾಕ್ಸ್ ನೋಡ್ಬೇಕು, ಪೊಲ್ಯೂಷನ್ ಸರ್ಟಿಫಿಕೇಟ್ ನೋಡು ಅಂತ ಹೇಳ್ಬಿಟ್ಟಿರ್ತಾರೆ. ಸೊ ಓಕೆ ಆಯ್ತು. ಇವಾಗ ಏನಾಗಿದೆ, ಸಿಕ್ಕಾಪಟ್ಟೆ ಬದಲಾವಣೆ ಬಂದಿದೆ. ಏನು BS4 BS6 ಇವತ್ತು BS6 ವೆಹಿಕಲ್ಗೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅನ್ನೋ ಏನು ನಿರ್ಬಂಧ ಏನಿಲ್ಲ, ಆಯ್ತಾ. ಆದ್ರೆ 1 ವರ್ಷವರೆಗೂ ಅದಕ್ಕೆ ನಿಮ್ಗೆ ಟೈಮ್ ಇದೆ, 2 ವರ್ಷವರೆಗೂ ಟೈಮ್ ಇದೆ. ನಮಗೆ ವೆಹಿಕಲ್ಗೆ 2 ವರ್ಷವರೆಗೂ ಟೈಮ್ ಇದೆ. ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲ ಎಮಿಷನ್ ಸರ್ಟಿಫಿಕೇಟ್ ಬೇಕೇ ಬೇಕು ಅಂತ ಅಂತಾರೆ. ಅದನ್ನ ಡ್ರೈವರ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೂ ಆಗ್ತಾರಲ್ಲ. ಯಾಕೆಂತಂದ್ರೆ ಅವನಿಗೆ ತಿಳ್ಕೊಂಡಿರೋದು ಏನು ಅಂತಂದ್ರೆ ಇಷ್ಟೇನೆ, ಹಿಂದೆ ಒಂದ್ ಗಾಡಿ ಓಡಿಸಿದ್ರೆ ಎಮಿಷನ್ ಸರ್ಟಿಫಿಕೇಟ್ ಇತ್ತು, ಈ ವೆಹಿಕಲ್ ನಲ್ಲಿ ಇಲ್ಲ, ಯಾಕಿಲ್ಲ ಅಂತ ಅವನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ. ಆಗೇನ್ ಮಾಡ್ತಾನೆ, ಓನರಿಗೆ ಫೋನ್ ಮಾಡ್ಬಿಟ್ಟು ಎಮಿಷನ್ ಸರ್ಟಿಫಿಕೇಟ್ ಕೇಳ್ತಾ ಇದಾರೆ ಅಂತ. ಆಗ ಅವನಂತಾನೆ ಇಲ್ಲ ಅದು BS6 ಅದಕ್ಕೆ ಎಮಿಷನ್ ಸರ್ಟಿಫಿಕೇಟ್ ಬರೋದಿಲ್ಲ ಅಂತ. ಅವನೇನಂತಾನೆ ಆ ಟೈಮಲ್ಲಿ ಹೇಳಿದ ತಕ್ಷಣ ಒಪ್ಕೊಳಕ್ ಆಗಲ್ಲ ಅಂತ ಅನ್ಬಿಟ್ಟು ಒಂದ್ 10 ನಿಮಿಷ ನಿಲ್ಸೋದು, ಸಾಹೇಬ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಅನ್ನೋದು. ಇದು ಕಂಪ್ನಿನಲ್ಲಿ ಆದಷ್ಟು ಬೇಗ ಒಂದು ಡಿಸ್ಕಸ್ ಆಗಿ ಮಾಡ್ಬೇಕಾಗಿರೋಂತ ಒಂದು ವಿಚಾರ. ಯಾಕೆಂತಂದ್ರೆ BS6 ವೆಹಿಕಲ್ಗೆ ನಾವು ಎಮಿಷನ್ ಸರ್ಟಿಫಿಕೇಟ್ ನ ಚೆಕ್ ಮಾಡ್ಬೇಕಾ ಬೇಡವಾ ಅಂತ. ನಾನು HP ಗ್ಯಾಸ್ ನಲ್ಲಿ ಗ್ಯಾಸ್ ಗಾಡಿ ಓಡಿಸುವಾಗ್ಲೂ ಕೂಡ BS6 ವೆಹಿಕಲ್ಗೆ ಮಫ್ಲರ್ ಫಿಟ್ ಮಾಡಿ ಒಳಗಡೆ ತಗೊಂಡ್ ಬಾ ಅಂತ ಹೇಳಿರೋಂಥ ಸೆಕ್ಯೂರಿಟೀಸ್ ಗಳೆಲ್ಲ ಇದಾರೆ. ಅದರಿಂದ ನಾನು ಈ ಒಂದು ವಿಷಯನ ಹೇಳ್ತಾ ಇರೋದು. BS6 ವೆಹಿಕಲ್ ನಲ್ಲಿ ನಿಮ್ಗೆ ಆದಷ್ಟು ಪೊಲ್ಯೂಷನ್ ನ ಕಂಟ್ರೋಲ್ ಮಾಡುವಂತ ವೆಹಿಕಲ್ ಬರೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಮಫ್ಲರ್ ನ ಫಿಟ್ ಮಾಡಿ ಒಳಗಡೆ ತಗೊಂಡ್ ಹೋಗುವಂತ ಅವಶ್ಯಕತೆ ಇಲ್ಲ. ಇದು ಒಂದು ಪೊಲ್ಯೂಷನ್ ಸರ್ಟಿಫಿಕೇಟ್ ಆಯ್ತು. ಇನ್ನು ಕೆಲವು ಕಡೆ ತುಂಬಾ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಟೈರ್ ನ ಲೆವೆಲ್ ನ ಕೂಡ ಚೆಕ್ ಮಾಡ್ತಾರೆ. ಯಾವ ರೀತಿ ಇರ್ತಾರೆ ಅಂತಂದ್ರೆ ಟೈರ್ ಒಂದ್ ಸ್ವಲ್ಪ ಸಮದೋಗ್ಬಿಟ್ರೆ ಸಾಕು, ಇಲ್ಲ ಈ ಟೈರ್ ನ ಒಡೆ ಬಿಡಕ್ ಆಗೋದಿಲ್ಲ ಅಂತ. ಅದು ಸ್ವಂತ ಅವ್ರ ಕಂಪ್ನಿ ಗಾಡಿನೂ ಅಲ್ಲ, ಅವ್ರ ಆತರ ರೂಲ್ಸ್ ಮಾಡೋದಕ್ಕೆ. ಅವನು ಹೊರಗಡೆ ಎಲ್ಲ ಗಾಡಿ ಓಡಿಸ್ತಾರನ್ನು, ಅಲ್ಲಿ ಬೇರೆ ಅನ್ಲೋಡ್ ಮಾಡಕ್ಕೆ ಅಂತ ಬಂದಿರ್ತಾನೆ. ಅವನು ಪ್ರತಿ ಒಂದು ಟ್ರಿಪ್ಗೂ ಟೈರ್ ಒಳ್ಳೆ ಬಟನ್ ಇರೋ ಟೈರ್ ನ ಹಾಕೋ ಬರಕ್ ಆಗೋದಿಲ್ಲ. ಅವನ್ಗೂ 1 ಲಕ್ಷ 1.25 ಲಕ್ಷ ಟೈರ್ ನ ಓಡಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರ್ತದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲ ಈ ಟೈರ್ ನ ನಾವು ಒಳಗಡೆ ಬಿಡಕ್ ಆಗೋದಿಲ್ಲ, ನಾವು ಇದನ್ನ ನಿಲ್ಲಿಸ್ತಿದೀವಿ ಅಂತ ಅಂತಾರೆ. ಟೈರ್ ನ ಯಾವ ರೀತಿ ನೋಡಿ ಕಂಡುಹಿಡಿಬೇಕು, ಟೈರ್ ನ ಒಂದು ಲೆವೆಲ್ ಏನು, ಇದು ಸಮದಿದ್ಯಾ ಇಲ್ಲ ಇನ್ನು ಎಷ್ಟುವರೆಗೂ ಓಡ್ತದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಒಂದು ಕಂಪ್ನಿ ಒಳಗಡೆ ವೆಹಿಕಲ್ ನ ತಗೊಂಡು ಹೋಗ್ತಾ ಇದಾರೆ ಅಂತಂದಾಗ ಕೆಲವು ಸೆಕ್ಯೂರಿಟಿಗಳು ಏನ್ ಹೇಳ್ತಾರೆ ಅಂತಂದ್ರೆ ಟೈರ್ ಬಂದು ಕಂಡೀಷನ್ ಆಗಿಲ್ಲ, ಈ ಕಂಡೀಷನ್ ಟೈರ್ ನ ಬಿಡಕ್ಕಾಗಲ್ಲ ಅಂತ ಹೇಳ್ತಾರೆ. ನಾ ಹೇಳಿದ್ನಲ್ಲ, ಏನ ಚೆಕ್ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಟೈರ್ ಸಮದೋಗ್ಬಿಟ್ಟಿರೋ ಸಾಕಂದ್ರೆ ಒಂದ್ ಲೆವೆಲ್ ಸಮದೋಗ್ಬಿಟ್ಟಿರೋ ಸಾಕು, ಇದು ಒಪ್ಪಕ್ಕಿಲ್ಲ ಅಂತ ಅಂತಾರೆ. ಇಲ್ಲಿ ನೋಡಿ TWI ಅಂತ ಬರ್ದಿದೆ, ಅರ್ಥ ಆಯ್ತಾ. TWI ಅಂತಂದ್ರೆ ಥ್ರೆಡ್ ವೇರ್ ಇಂಡಿಕೇಶನ್ ಅಂತ ಹೇಳ್ಬಿಟ್ಟು. ಈ ಇಂಡಿಕೇಶನ್ ಏನಕ್ಕೆ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ಅವ್ರು ಯಾರೋ ಮಾರ್ಕ್ ಮಾಡಿ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಒಂದು ಬಟನ್ ಇದೆ, ಆ ಬಟನ್ ವರ್ಗುನುವೆ ಈ ಟೈರ್ ನ ಓಡಿಸ್ಬೋದು, ಅರ್ಥ ಆಗ್ತಿದೆಯಲ್ಲ. ಆ ಬಟನ್ ಇರೋವರ್ಗುನುವೆ ಈ ಟೈರ್ ವ್ಯಾಲಿಡಿಟಿ ಇರ್ತದೆ. ಯಾವಾಗ ಈ ಬಟನ್ ಸಮದು ಆ ಬಟನ್ ಲೆವೆಲ್ ಬರ್ತದೆ, ಅವಾಗ ಈ ಟೈರ್ ಇನ್ನು ಬಾಳಿಕೆ ಬರಲ್ಲ, ಅತಿ ಹೆಚ್ಚು ಇನ್ನು ಓಡ್ಸಕ್ ಆಗಲ್ಲ ಅಂತ ಇದರ ಅರ್ಥ. ಸೊ ಟೈರ್ ನಲ್ಲಿ TWI ಅನ್ನೋಂತ ಈ ಒಂದು ಆರೋ ಮಾರ್ಕ್ಗೆ ಆ ಬಟನ್ಗುನುವೆ ನೀವು ನೋಡಿದಾಗ ಈ ಬಟನ್ ಲೋ ಲೆವೆಲ್ ಆಗ್ತಾ ಆ ರೌಂಡ್ ಬಟನ್ ಲೆವೆಲ್ ಬಂದಿದೆ ಅಂತಂದ್ರೆ ರಿಜೆಕ್ಟ್ ಟೈರ್, ಅದು ಒಪ್ಕೊಂತೀನಿ. ಬಟ್ ಅರ್ಧ ಸಮದಿದಾಗ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ
ಇಲ್ಲ ಇದು ಸಂದ್ಬಿಟ್ಟಿದೆ, ಈ ಟೈರ್ನ ನಾವು ಹೊಡೆ ಬಿಡಕ್ಕಾಗಲ್ಲ ಅಂತೇಳಿ ತುಂಬಾ ಗಾಡಿಗಳನ್ನ ರಿಜೆಕ್ಟ್ ಮಾಡಿ ಈಚೆ ಕಳ್ಸಿರೋದು ನೋಡಿದ್ದೀನಿ. ಬಟ್ ನಾವೇನಂದ್ರೆ ಆ ಟೈಮಲ್ಲಿ ಸೆಕ್ಯೂರಿಟಿ ಹೇಳಕ್ ಹೋದ್ರೆ ಇವ್ನು ಜಾಸ್ತಿ ಮಾತಾಡ್ತಾನೆ ಅಂತಾನು ಉಗಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದು ವಿಡಿಯೋನ ಸಣ್ಣ ಒಂದು ಇನ್ಫಾರ್ಮೇಶನ್ ಏನಂತಂದ್ರೆ, ಸೆಕ್ಯೂರಿಟೀಸ್ಗಳು ಯಾರು ಆಗಿರ್ಲಿ, ಇಲ್ಲ ಅಲ್ಲಿರುವಂತ ಒಂದು ಸೂಪರ್ವೈಸರ್ ಯಾರು ಆಗಿರ್ಲಿ, ಈ TWI ಅನ್ನೋ ಇಂಡಿಕೇಶನ್, ಟ್ರೆಡ್ ವೇರ್ ಇಂಡಿಕೇಶನ್ ಅನ್ನೋಂತ ಇಂಡಿಕೇಶನ್ ನೋಡಿ ಓಕೆ ಮಾಡಿ ವೆಹಿಕಲ್ ನ ಕಂಪ್ನಿ ಒಳಗೆ ತಗೋಬಹುದು.